ಹಾಯ್ ಫ್ರೆಂಡ್ಸ್, ಶ್ವೇತಾಸ್ ಕುಕ್ ಹೌಸಲ್ಲಿ ಇವತ್ತು ಪುಳಿಯೋಗರೆ ಮಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೊದಲಿಗೆ ಸ್ವಲ್ಪ ಪೌಡರ್, ಸ್ವಲ್ಪ ಗ್ರೇವಿ ಎರಡೂ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲಿಗೆ 4 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಸಾಸಿವೆ 4 ಟೇಬಲ್ ಸ್ಪೂನು, 4 ಟೇಬಲ್ ಸ್ಪೂನ್ ಮೆಂತೆ, ಇದಕ್ಕೆ 1:2 ಆಗೋಷ್ಟು 8 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದು ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ ಫ್ರೈ ಮಾಡೋಕ್ಕೆ. ರೋಸ್ಟ್ ಮಾಡಿ ಪೌಡರ್ ಮಾಡೋದ್ರಿಂದ ನೀವು ವಿತೌಟ್ ಫ್ರಿಜ್ಜನ್ನು ಸ್ಟೋರ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಯಾವಾಗಲೂ ರೋಸ್ಟ್ ಮಾಡಿ ಪೌಡರ್ ಮಾಡ್ತೀವಿ. ಇವಾಗ ಇದು 4 ಟೇಬಲ್ ಸ್ಪೂನಷ್ಟು ಮೆಂತೆ, 4 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 4 ಟೇಬಲ್ ಸ್ಪೂನಷ್ಟು ಮೆಣಸು, 8 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು 1:2 ಅಲ್ಲ, 2:4 ಮಾಡಬೇಕು. ಇದನ್ನ 8 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀವಲ್ಲ, ಇದು 16 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೋಬೇಕು. ಯಾಕಂದರೆ ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಡ್ ಆದಂಗೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಫ್ರೈ ಮಾಡೋದು ಬೇಡ, ಇಷ್ಟು ಫ್ರೈ ಮಾಡಿಟ್ಕೊಂಡ್ರೆ ಸಾಕು. ಇದಾದಮೇಲೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಫ್ರೈ ಮಾಡೋಣ. ಕರ್ಬೇವಿನ ಸೊಪ್ಪು ಸ್ವಲ್ಪ ಡ್ರೈ ಆಗೋಷ್ಟು ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದನ್ನು ಕೂಡ ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ಇದಾದಮೇಲೆ ಕೆಂಪು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕೋಬೋದು. ನಾನೊಂದು 100 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು 7-8 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಈ ಮೆಣಸು ತುಂಬ ಖಾರ ಇರುತ್ತೆ. ಇವಾಗ ಇದೆಲ್ಲ ತಣ್ಣಗಾಗಿಬಿಡೋಣ. ಪೌಡ್ರ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಮಾಡಿಕೊಂಡ್ರೆ ಮಿಲ್ಲಿಗೆ ಪೌಡ್ರ್ ಮಾಡಬೇಕಾಗುತ್ತೆ. ಇದು ಮಿಕ್ಸಿಲೇ ಮಾಡ್ಕೋಬೋದು. ನೋಡಿ, ಈ ಥರ ತುಂಬ ಫೈನ್ ಪೌಡ್ರೇನು ಬೇಡ, ಈ ಥರ ಒಂದು ಸ್ವಲ್ಪ ತರಿ ಇದ್ದರೂ ಸಾಕು. ಇವಾಗ ಈ ಪೌಡರ್ನ ಹಾಫಷ್ಟು ನಾವು ಸ್ಟೋರ್ ಮಾಡ್ಕೋತಾ ಇದ್ದೀವಿ. ಇಷ್ಟೊಂದು ಗ್ರೇವಿ ಮಾಡ್ತಾಯಿಲ್ಲ, ಹಾಫ್ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನಾವು 3 ಮಂತ್ಸ್ ವಿತೌಟ್ ಫ್ರಿಡ್ಜ್ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1 ಬಟ್ಲು ಹುಣಸೆ ಹಣ್ಣಿನ ರಸ ಸೋಸ್ಕೊಂಡಿದ್ದೀನಿ, 1 ಚಿಕ್ಕ ಅಚ್ಚ ಬೆಲ್ಲ. ಇದನ್ನು ಅದೇ ಬಾಣಲಿಗೆ ಹಾಕಿ ಕುದಿಸ್ಕೊಳ್ಳೋಣ. ಇದು ಕುದಿ ಬರೋವರೆಗೆ ನಾವು ಬೇರೆ ಒಗ್ಗರಣೆನೂ ನೋಡ್ಕೊಳ್ಳೋಣ. ಇದು ಬೆಲ್ಲನೂ ಇದರೊಳಗೆ ಹಾಕಿ ಕುದಿಸ್ಕೋಬೇಕು. ಇದು ಕುದಿಯೋಕ್ಕೆ ಬಿಡೋಣ. ಬೆಲ್ಲ ಅದು ಹಾಗೆ ಮೆಲ್ಟ್ ಆಗುತ್ತೆ. ಇದು ಎಷ್ಟು ಮೆಲ್ಟ್ ಆಗಬೇಕು ಅಂದರೆ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರೋಷ್ಟು ಮೆಲ್ಟ್ ಆಗಬೇಕು. ಇವಾಗ ಇನ್ನೊಂದು ಬಾಣಲಿಯಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಸಾಸಿವೆ, ಕಾಯಿ ತುರಿ, ಒಣ ಕೊಬ್ಬರಿ, ಹಸಿ ಕಾಯಲ್ಲ ಒಣ ಕೊಬ್ಬರಿ, ಇದು ಅರ್ಧ ಬಟ್ಲಷ್ಟು ಕಡಲೆ ಬೀಜ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 7-8 ಕೆಂಪು ಮೆಣಸಿನ್ಕಾಯಿ. ಈಗ ಎಣ್ಣೆ ಕಾಯಿಸ್ಕೊಂಡು ಮೊದಲಿಗೆ ಕಡಲೆ ಬೀಜ ಹುರ್ಕೊಳ್ಳೋಣ. ಯಾಕಂದರೆ ಕಡಲೆ ಬೀಜ ಹುರಿಯೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಮೊದಲಿಗೆ ಕಡಲೆ ಬೀಜ ಹುರ್ಕೊಳ್ಳೋಣ. ಒಗ್ಗರಣೆ ಹಾಕಿ ನೀವು ಅದರಲ್ಲಿ ಹುಣಸೆ ಹಣ್ಣನ್ನು ಕಾಯಿಸಿದ್ರೆ ಮೆತ್ತಗಾಗ್ಬಿಡ್ತದೆ. ಅದಕ್ಕೆ ನಾವು ಯಾವಾಗಲೂ ಒಗ್ಗರಣೆ ಸಪ್ರೇಟು, ಗೊಜ್ಜು ಸಪ್ರೇಟು ಕುದಿಸ್ಕೊತೀವಿ. ಇವಾಗ ಇದು ಕಡಲೆ ಬೀಜ ಆದಾಗೆ ನಾವೆಲ್ಲ ಒಗ್ಗರಣೆ ಐಟಮ್ಸ್ನ ಇದಕ್ಕೆ ಒಗ್ಗರಣೆ ಹಾಕಿ ಇಟ್ಕೊಳ್ಳೋಣ. ಇವಾಗ ನೋಡಿ, ಇದು ಕನ್ಸಿಸ್ಟೆನ್ಸಿ ಇಷ್ಟು ತಿಕ್ಕಾಗಿ ಬರಬೇಕು. ನಾವು ಪೌಡರ್ ಹಾಕಿದಾಗ ಇದು ಫೈನ್ ಪೇಸ್ಟ್ ಆಗಂಗೆ ಇರ್ತದೆ, ಹಾಗಾಗಿ ತಿಕ್ಕ ಕನ್ಸಿಸ್ಟೆನ್ಸಿ ಬರೋ ತನಕ ಬಾಯ್ಲ್ ಮಾಡ್ಕೋತೀವಿ. ನೀವು ಮೊದಲಿಗೆ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಈ ಥರ ತಿಕ್ನೆಸ್ ಬಂದುಬಿಡುತ್ತೆ. ಇವಾಗ 2 ಟೇಬಲ್ ಸ್ಪೂನಷ್ಟು ದಪ್ಪ ಉಪ್ಪು ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋದು. ಇದು ಬೇಯುವಾಗ ಹುಷಾರು, ಅದು ಬಬಲ್ಸ್ ಎಲ್ಲ ಕೈಗೆ ಹಾರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹುಷಾರಾಗಿ ಸ್ವಲ್ಪ ಹಾಫ್ ಪ್ಲೇಟ್ ಮುಚ್ಕೊಂಡು ಕೂಡ ನಾವು ಇದನ್ನ ಮಾಡ್ಬೋದು. ಇವಾಗ ನೋಡಿ, ಇಷ್ಟು ತಿಕ್ಕಾಗಿದೆ ಕನ್ಸಿಸ್ಟೆನ್ಸಿ. ಇದಕ್ಕೆ ನಾವು ಪೌಡರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಫ್ ಪೌಡ್ರ್ ಸ್ಟೋರ್ ಮಾಡಿದ್ದೀವಿ, ಇನ್ನು ಉಳಿದಿರೋ ಹಾಫ್ ಪೌಡ್ರು ಈ ಗ್ರೇವಿಗೆ ಹಾಕ್ತಾಯಿದ್ವಿ. ಗ್ರೇವಿಗೆ ಹಾಕಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು,
ರೆಡಿ ಆಗುತ್ತೆ ಪುಳಿಯೋಗರೆ ಮಿಕ್ಸ್. ಮಿಕ್ಕಿರೋ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಪೌರ್ ಮಾಡ್ಬೋದು, ಗಂಟೆನಾಗೋದಿಲ್ಲ. ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, 2 ಗಂಟೆ ಕೂಡದೇ ಇರೋಂಗೆ. ನೋಡಿ ಈ ಥರ ತಿಕ್ಕಾಗಿ ಪೇಸ್ಟ್ ಆಗುತ್ತೆ. ಇದು ಅಷ್ಟೇ, ಕುದಿಯುವಾಗ ತುಂಬ ಕೈಗೆಲ್ಲ ಹಾರೋ ಚಾನ್ಸಸ್ ಇದೆ, ತುಂಬ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೋಬೇಕು. ಇದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ನೀವು ಕುದಿಸಿದ್ರೆ ತಳ ಹಿಡಿಯೋದಿಲ್ಲ. ಹಾಗಾಗಿ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗ ಇರೋ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಒಗ್ಗರಣೆ ತೋರಿಸಿದ್ದೆ, ಕರ್ಬೇವಿನ ಸೊಪ್ಪು, ಕಾಯಿ ತುರಿ, ಕಡಲೆ ಬೀಜ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ಚರ್ನ ಕೂಡ ನೀವು ವಿತೌಟ್ ಫ್ರಿಜ್ಜು 1 ತಿಂಗಳು 1.5 ತಿಂಗಳು ಈಚೆನೇ ಇಟ್ಟು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಿಮಗೆ ಯಾವ ರೈಸ್ ಇಷ್ಟ ಆಗುತ್ತೋ ಆ ರೈಸ್ ಮಾಡ್ಕೊಂಡು ಸರ್ವ್ ಮಾಡ್ಬೋದು. ಇವಾಗ ನೋಡಿ ಇಷ್ಟು ಪ್ರಿಸರ್ವ್ ಮಾಡಿದ್ದೀವಿ. ಇದನ್ನು ಅನ್ನಕ್ಕೆ ಕಲಿಸ್ಕೋತೀವಿ. ತುಂಬ ಟೇಸ್ಟಾಗಿರ್ತದೆ ಇದು ತಿನ್ನೋಕ್ಕೆ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.